ನಾನು ನಮ್ಮ ದೇಶದ ಮಹತ್ವದ ಹಬ್ಬವಾದ ಶಿವರಾತ್ರಿ ಮಹಾಶಿವರಾತ್ರಿಯ ಬಗ್ಗೆ ಕೆಲವು ವಿಶೇಷ ಮಾಹಿತಿಗಳನ್ನು ನಿಮಗೆ ನೀಡಲು ಬಂದಿದ್ದೇನೆ. ನಿಮಗೆಲ್ಲ ಗೊತ್ತು, ನಾಳೆ ನಾವೆಲ್ಲರೂ ಫೆಬ್ರವರಿ 15ನೇ ತಾರೀಕು ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಮಹಾಶಿವರಾತ್ರಿ ಅಂದರೆ ಶಿವನ ಮಹಾರಾತ್ರಿ ಎಂಬ ಅರ್ಥ. ಈ ಹಬ್ಬವನ್ನು ಭಗವಂತ ಶಿವನನ್ನು ಆರಾಧಿಸಲು ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿನದಂದು ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ದಿನದ ಮಹತ್ವ ತುಂಬಾ ವಿಶೇಷವಾಗಿದೆ. ಏನಪ್ಪಾ ಅಂತಂದ್ರೆ, ಪುರಾಣಗಳ ಪ್ರಕಾರ ಈ ದಿನವೇ ಶಿವನು ತಾಂಡವ ನೃತ್ಯವನ್ನು ಆಡಿದನು ಎಂದು ನಂಬಲಾಗಿದೆ. ಹಾಗೆಯೇ ಈ ದಿನ ಪಾರ್ವತಿ ದೇವಿಯು ಜನ್ಮ ಜನ್ಮಾಂತರಗಳಲ್ಲಿ ತಪಸ್ಸನ್ನು ನಡೆಸಿ ಶಿವನನ್ನು ಪಡೆದಳು ಎಂಬ ಮಾಹಿತಿ, ಅಂದರೆ ಅವರ ವಿವಾಹ ನಡೆಯಿತು ಎಂಬುದಾಗಿ. ಹೀಗಾಗಿ ಈ ದಿನದ ಮಹತ್ವವಾಗಿದೆ ಮಹಾಶಿವರಾತ್ರಿ. ಮತ್ತೊಂದು ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಸರ್ಪವನ್ನ ಬಳಸಿ ಮಂಥನ ನಡೆಸ್ತಾ ಇರ್ತಾರಲ್ಲ, ಆವಾಗ ಬೇರೆ ಬೇರೆ ವಸ್ತುಗಳ ಜೊತೆಗೆ ಅಮೃತ ಬರುತ್ತೆ, ಹಸು ಬರುತ್ತೆ, ಬೇರೆ ಎಲ್ಲ ವಸ್ತುಗಳ ಜೊತೆಗೆ ಹಾಲಾಹಲ ವಿಷ ಕೂಡ ಬರುತ್ತೆ. ಅದನ್ನ ಎಲ್ಲರೂ ಭಯ ಪಟ್ಬಿಡ್ತಾರೆ. ದೇವತೆಗಳು, ಬ್ರಹ್ಮ, ವಿಷ್ಣು ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ. ಆ ವಿಷದಿಂದ, ಕಾರ್ಕೋಟಕ ವಿಷದಿಂದ ಲೋಕನೇ ನಾಶ ಆಗೋಗುತ್ತೆ ಅನ್ನೋ ಒಂದು ಸಂದರ್ಭದಲ್ಲಿ ಶಿವ ಬಂದು ಆ ವಿಷವನ್ನು ತಾವೇ ಕುಡಿಬಿಡ್ತಾರೆ. ತಕ್ಷಣ ಪಾರ್ವತಿ ಬಂದು ಅದನ್ನ ತನ್ನ ಕಂಠದಲ್ಲೇ ಹೋಲ್ಡ್ ಮಾಡ್ತಾರೆ, ಯಾಕಂದ್ರೆ ತಮ್ಮ ಶರೀರದಲ್ಲಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ. ಹಾಗಾಗಿ ಅವರ ಕಂಠ ನೀಲಿ ಆಗುತ್ತೆ. ಅದಕ್ಕೆ ಅವರನ್ನ ನೀಲಕಂಠ ಎಂದು ಕೂಡ ಕರೀತಾರೆ. ವಿಷವನ್ನು ಉಂಡಿದ್ರಿಂದ ಅಥವಾ ನಂಜನ್ನು ಉಂಡಿದ್ರಿಂದ ನಂಜುಂಡ ಅಂತ ಕೂಡ ಕರಿತೀವಿ ನಾವು. ನಂಜುಂಡೇಶ್ವರ ಅಂತಲೂ ಪೂಜೆ ಮಾಡ್ತೀವಿ. ಮಕ್ಕಳೇ, ಮಹಾಶಿವರಾತ್ರಿ ನಮಗೆ ಏನು ಕಲಿಸುತ್ತದೆ? ಈ ಹಬ್ಬ ನಮಗೆ ಸತ್ಯ, ಶಾಂತಿ, ಸಹನೆ ಮತ್ತು ತ್ಯಾಗದ ಮೌಲ್ಯಗಳನ್ನು ಕಲಿಸುತ್ತದೆ. ಕೋಪವನ್ನು ಕಡಿಮೆ ಮಾಡಿ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ಶಿವನ ಸರಳ ಜೀವನ ನಡೆಸಿದಂತೆ ನಾವು ಸರಳತೆ ಮತ್ತು ಪ್ರಾಮಾಣಿಕತೆಯಿಂದ ಪಾಲಿಸಬೇಕೆಂದು ತಿಳಿಸುತ್ತದೆ. ಮತ್ತೊಂದು ವಿಶೇಷ ಅಂದರೆ, ಒಂದು ಬಾರಿ ವಿಷ್ಣು ಮತ್ತು ಬ್ರಹ್ಮ ನಾನು ಎಷ್ಟು ಅಂತ ಇಬ್ಬರಲ್ಲೂ ವಾಗ್ವಾದ ನಡೀತಾ ಇರುತ್ತೆ. ಅವರಿಬ್ಬರ ಅಹಂಕಾರವನ್ನ ಕಡಿಮೆ ಮಾಡಲು ಅಥವಾ ಅದನ್ನು ಹೋಗಲಾಡಿಸಲು ಶಿವ ತಾನು ಜ್ಯೋತಿಲಿಂಗ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾರಂತೆ. ಅದನ್ನ ಶಿವ ಮತ್ತು ಬ್ರಹ್ಮ ಅಥವಾ ಎಲ್ಲ ದೇವಾನುದೇವತೆಗಳು ಅದರ ಮೊದಲು ಮತ್ತು ಕೊನೆಯನ್ನು ಹುಡುಕಲು ಹೋದಾಗ ಅದರ ಯಾವ ಕೊನೆಯೂ ಸಿಗಲಿಲ್ಲಂತೆ. ಅವಾಗ ಆ ಜ್ಯೋತಿರ್ಲಿಂಗ ಸ್ವರೂಪವನ್ನು ನೋಡಿ, ಸೊ ಇವರು ಅಂತರ್ಯಾಮಿ, ಎಲ್ಲರಿಗಿಂತ ವಿಶೇಷವಾದ ಭಗವಂತ ಅಂತ ಹೇಳಿ ಅವತ್ತಿನಿಂದ ಕೂಡ ಮಹಾ ಶಿವರಾತ್ರಿಯ ದಿನ ಶಿವಲಿಂಗಕ್ಕೆ ವಿಶೇಷ ಪೂಜೆಯನ್ನು ಮಾಡುವ ವಾಡಿಕೆ ಬಂದಿದೆ. ಅದು ಒಂದು ಮಹತ್ವ. ಸೊ ನೀವು ಭಾರತದಾಂತ ಅಂತ ಈ ದಿನ ನೀವು ನೋಡ್ಬೋದು. ವಿಶೇಷವಾಗಿ ಸಂಜೆ ಸಮಯದಲ್ಲಿ ಎಲ್ಲ ದೇವಸ್ಥಾನಗಳು, ಶಿವನ ದೇವಸ್ಥಾನಗಳಲ್ಲಿ ಪಂಚಾಭಿಷೇಕವನ್ನು ಮಾಡಿದ ನೋಡಿದ್ದೀವಿ. ಮತ್ತೆ ಶಿವನಿಗೆ ಪವಿತ್ರವಾದ ದಳ ಅಂದ್ರೆ ಬಿಲ್ವಪತ್ರ, ಅದನ್ನು ಒಂದು ದಳವನ್ನು ಧರಿಸಿದ್ರೆ ಸಾಕು, ಶಿವನಿಗೆ ತುಂಬಾ ಪ್ರಿಯ ಅಂತ. ಶಿವನನ್ನು ಭಸ್ಮ ಪ್ರಿಯ ಅಂತ ಹೇಳ್ತೀವಿ, ವಿಭೂತಿ ಪ್ರಿಯ ಅಂತ ಹೇಳ್ತೀವಿ. ಸೊ ರುದ್ರಾಕ್ಷ ನಾವೆಲ್ಲ ಧರಿಸ್ತೀವಿ. ಅದು ಅವರ ತಮ್ಮ ಕಣ್ಣಿನ ನೀರಿನಿಂದ ಬಂದಿತ್ತಂತೆ ರುದ್ರಾಕ್ಷ. ಹಾಗಾಗಿ ಅದನ್ನ ತುಂಬಾ ಜನ ಬಳಸ್ತಾರೆ, ನಾವು ಧರಿಸ್ತೀವಿ ಕೆಲವೊಬ್ರು. ಸೊ ಈ ರೀತಿ ತುಂಬಾ ವಿಶೇಷ ದಿನ ಇದು ಮಹಾಶಿವರಾತ್ರಿ. ಸೊ ಯಾರ್ಯಾರು ಶಿವನ ಭಕ್ತರಿದ್ದಾರೋ ಅವರೆಲ್ಲ ಆ ದಿನ ಶಿವನ ಕುರಿತು ನಾಮಗಳನ್ನು ಆಡ್ತಾರೆ, ಹಾಡುಗಳನ್ನು ಮಾಡ್ತಾರೆ, ಭಜನೆ ಮಾಡ್ತಾರೆ, ಸಂಕೀರ್ತನೆಗಳನ್ನು ಮಾಡ್ತಾರೆ. ದೇವಸ್ಥಾನಗಳಲ್ಲೆಲ್ಲ ತುಂಬಾ ವಿಶೇಷವಾದ ಪೂಜೆಗಳು ನಡೆಯುತ್ತೆ. ಸೊ ತುಂಬಾ ಜನ ಭಕ್ತರು ಮನೆಗಳಲ್ಲೂ ಉಪವಾಸ ಮಾಡ್ತಾರೆ, ಅಂದ್ರೆ ನೀರನ್ನ ಸೇವಿಸಲೇನೂ ಉಪವಾಸ ಮಾಡ್ತಾರೆ, ಹಣ್ಣು ಹಾಲನ್ನು ಸೇವಿಸಿ ಉಪವಾಸ ಮಾಡ್ತಾರೆ. ಸೊ ಅವರವರ ಶಕ್ತಿ ಅನುಸಾರ ಅವರ ಮನೆಗಳಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ. ಸೊ ಶಿವನನ್ನ ನೀವು ನೋಡಿದಾಗ ನಮಗೆ ಏನ್ ಕಣ್ಣಿ ಕಾಣಿಸುತ್ತೆ ಅಂತಂದ್ರೆ ನಿರಾಡಂಬರ, ವೈರಾಗಿ. ಅವರು ಯಾವ ಆಡಂಬರವನ್ನು ಮಾಡೋದಿಲ್ಲ. ಸೊ ವೆರಿ ಸಿಂಪಲ್, ಅಂದ್ರೆ ತುಂಬಾ ಯಾವ ಆಡಂಬರ ಇಲ್ಲ. ಒಡವೆ ವಸ್ತ್ರಗಳನ್ನು ನೀವು ನೋಡಲ್ಲ, ಕಿರೀಟ ಅದೆಲ್ಲ. ಅವ್ರು ಯಾವಾಗಲೂ ಹುಲಿ ಚರ್ಮವನ್ನು ಧರಿಸಿರ್ತಾರೆ. ಕೈಯಲ್ಲಿ ಒಂದು ತ್ರಿಶೂಲ, ಕೊರಳಲ್ಲಿ ರುದ್ರಾಕ್ಷಿ, ಜೊತೆಗೆ ಅವರ ಕೊರಳಲ್ಲಿ ಒಂದು ನಾಗಭೂಷಣ ಸರ್ಪ ಕೂಡ ಇರುತ್ತೆ, ಕೈಯಲ್ಲಿ ತ್ರಿಶೂಲ ಇರುತ್ತೆ.
ಹಣೆಗಣ್ಣ ಅಂತ ಕೂಡ ಹೇಳ್ತೀವಿ, ಯಾಕಂದ್ರೆ ಅವರಿಗೆ 3 ಕಣ್ಣಿದೆ. ಸೊ ಆ ರೀತಿ ಅವರು ಎಲ್ಲ ರೀತಿಯಲ್ಲೂ ವಿಶೇಷ ಆಗಿದ್ದಾರೆ. ಅವರು ತುಂಬಾ ತಾಳ್ಮೆಯ ಪ್ರತೀಕ ಕೂಡ. ಯಾವ ಧ್ಯಾನ ಮುದ್ರೆಯಲ್ಲೇ ಇರ್ತಾರೆ ಯಾವಾಗಲೂ, ನೀವು ನೋಡಿರ್ಬೋದು. ಹಾಗಾಗಿ ಈ ಪವಿತ್ರ ದಿನದಂದು ನಾವು ನಮ್ಮ ತಪ್ಪುಗಳನ್ನು ಸರಿಪಡಿಸಿ ಒಳ್ಳೆಯ ಮಕ್ಕಳಾಗುವ ಸಂಕಲ್ಪ ಮಾಡೋಣ. ಪೋಷಕರಿಗೆ ಗೌರವವನ್ನು ಕೊಡೋಣ, ಶಿಕ್ಷಕರ ಮಾತನ್ನು ಕೇಳೋಣ ಮತ್ತು ಎಲ್ಲರೊಂದಿಗೆ ಸ್ನೇಹ ಭಾವನೆಯಿಂದ ವರ್ತಿಸೋಣ. ಕೊನೆಗೆ ಮಹಾಶಿವರಾತ್ರಿ ಹಬ್ಬವು ಭಕ್ತಿ ಮಾತ್ರವಲ್ಲ, ಒಳ್ಳೆಯ ಜೀವನ ಮೌಲ್ಯಗಳನ್ನು ತಿಳಿಸುವ ಹಬ್ಬವೂ ಆಗಿದೆ. ಎಲ್ಲರೂ ಶಾಂತಿ ಮತ್ತು ಸಂತೋಷದಿಂದ ಈ ಹಬ್ಬವನ್ನು ಆಚರಿಸೋಣ ಎಂದು ಹೇಳುತ್ತಾ ಧನ್ಯವಾದಗಳು. ಓಂ ನಮಃ ಶಿವಾಯ.